ಬೆಂಗಳೂರಿನಲ್ಲಿ ಕರ್ನಾಟಕ ಕ್ಲಿನಿಕಲ್ ಪರ್ಫ್ಯೂಷನಿಸ್ಟ್ಸ್ ಅಸೋಸಿಯೇಷನ್ ಕೆಸಿಪಿಯನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ರೋಗಿಗಳ ಸುರಕ್ಷತೆ, ಗುಣಮಟ್ಟದ ಚಿಕಿತ್ಸೆ, ವೃತ್ತಿಪರ ಶಿಕ್ಷಣ ಮತ್ತು ಸಂಶೋಧನೆಗೆ ಹೆಚ್ಚಿನ ಒತ್ತು ನೀಡುವುದು ಸಂಘಟನೆಯ ಪ್ರಮುಖ ಉದ್ದೇಶವಾಗಿದೆ. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಡಾ. ಸಿ. ಎನ್. ಮಂಜುನಾಥ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕ್ಲಿನಿಕಲ್ ಪರ್ಫ್ಯೂಷನಿಸ್ಟ್ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಹೃದಯ ಶಸ್ತ್ರಚಿಕಿತ್ಸೆ ವೇಳೆ ಹೃದಯೋಶ್ವಾಸಕ ಯಂತ್ರ ನಿರ್ವಹಣೆ, ರಕ್ತ ಸಂಚಾರ ಮತ್ತು ಆಮ್ಲಜನಕ ಪೂರೈಕೆಯ ಮೇಲ್ವಿಚಾರಣೆಯಲ್ಲಿ ಕ್ಲಿನಿಕಲ್ ಪರ್ಫ್ಯೂಷನಿಸ್ಟ್ಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಂದು ಅವರ ಸೇವೆ ಎಕ್ಮೋ, ಅಂಗಾಂಗ ಕಸಿ, ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸಸ್ ಸೇರಿದಂತೆ ಹಲವು ಅತ್ಯಾಧುನಿಕ ಚಿಕಿತ್ಸಾ ಕ್ಷೇತ್ರಗಳಿಗೂ ವಿಸ್ತರಿಸಿದೆ. ನಿರಂತರ ತರಬೇತಿ, ವೈಜ್ಞಾನಿಕ ಸಮ್ಮೇಳನಗಳು, ಸಂಶೋಧನೆ ಮತ್ತು ಅಂತಾರಾಷ್ಟ್ರೀಯ ಸಹಯೋಗದ ಮೂಲಕ ವೃತ್ತಿಪರ ಕೌಶಲ್ಯವನ್ನು ಬಲಪಡಿಸುವ ಗುರಿಯನ್ನು ಕೆಸಿಪಿಯ ಹೊಂದಿದೆ. ರೋಗಿ ಕೇಂದ್ರಿತ ಆರೈಕೆ, ನಾವೀನ್ಯತೆ ಮತ್ತು ಉತ್ಕೃಷ್ಟತೆಗೆ ಬದ್ಧವಾದ ಬಲಿಷ್ಠ ಕ್ಲಿನಿಕಲ್ ಪರ್ಫ್ಯೂಷನ್ ಸಮುದಾಯ ನಿರ್ಮಾಣಕ್ಕೆ ಕೆಸಿಪಿಯ ಹೊಸ ಅಧ್ಯಾಯಕ್ಕೆ ಚಾಲನೆ ನೀಡಿದೆ. ಅಂದರೆ ಇದು ಇವತ್ತು ಕರ್ನಾಟಕ ಕ್ಲಿನಿಕಲ್ ಪರ್ಫ್ಯೂಷನ್ ಟೆಕ್ನಾಲಜಿಸ್ಟ್ ಅಸೋಸಿಯೇಷನ್ನು ಇವತ್ತು ಅದರದ್ದು ಸೆಮಿನಾರು ಮತ್ತು ಅದಕ್ಕೆ ಸಂಬಂಧಪಟ್ಟ ಲೆಕ್ಚರ್ಸು ಪ್ರೋಗ್ರಾಮ್ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಪರ್ಫ್ಯೂಷನಿಸ್ಟ್ ಅಂದರೆ ಏನು ಅಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಹೃದಯದ ಬಡಿತವನ್ನು ನಿಲ್ಲಿಸಬೇಕು. ಆಗ ನಮ್ಮ ಶರೀರದಲ್ಲಿ ಇರತಕ್ಕಂಥ ಎಲ್ಲ ರಕ್ತವನ್ನು ಒಂದು ಹಾರ್ಟ್ ಲಂಗ್ ಮಿಷಿನ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಅದು ಹಾರ್ಟ್ ಲಂಗ್ ಮಿಷಿನ್ನಲ್ಲೇ ಸುತ್ತುತ್ತಾ ಇರುತ್ತೆ. ಹೃದಯ ಸ್ಟಾಪ್ ಆಗಿರತಕ್ಕಂಥ ಹೃದಯವನ್ನು ಹಾರ್ಟ್ ಸರ್ಜನ್ಸು ಸರ್ ಮಾಡ್ತಾ ಇರ್ತಾರೆ. ಅದು ಬೈಪಾಸ್ ಆಗ್ಬೋದು ಅಥವಾ ಕವಾಟ ಬದಲಾವಣೆ ಆಗ್ಬೋದು, ಹೃದಯದಲ್ಲಿ ಇರತಕ್ಕಂಥ ರಂಧ್ರವನ್ನು. ಯಾಕೆಂದರೆ ನೀವು ಹೃದಯ ಬಡಿತಾ ಇದ್ದರೆ ಈಗ ಹೃದಯ ಬಡಿತಾ ಇದ್ದಾಗಲೂ ಆಪ್ರೇಷನ್ ಮಾಡ್ಬೋದು. ಅದು ಕೆಲವಿದೆ ಇವಾಗ ಬೀಟಿಂಗ್ ಹಾರ್ಟ್ ಸರ್ಜರಿ ಅಂತ. ಆದರೆ ಸುಮಾರು ಓಪನ್ ಹಾರ್ಟ್ ಸರ್ಜರಿ ಮಾಡುವಾಗ ಹೃದಯದ ಬಡಿತವನ್ನೇ ನಿಲ್ಲಿಸಬೇಕಾಗುತ್ತೆ. ಆಗ ಆ ಸಂದರ್ಭದಲ್ಲಿ ಈ ಪರ್ಫ್ಯೂಷನಿಸ್ಟ್ ಅಂತ ಏನಿದ್ದಾರೆ ಟೆಕ್ನಾಲಜಿಸ್ಟು, ಅದು ಅವರ ಜವಾಬ್ದಾರಿ. ರಕ್ತ ಆ ಹಾರ್ಟ್ ಲಂಗ್ ಮಿಷಿನ್ನಲ್ಲೇ ಸುತ್ತಾಡಿತಾ ಇರುತ್ತೆ. ಆ ರಕ್ತ ಹೆಪ್ಪುಗಟ್ಟಬಾರ್ದು. ಅದೇ ರಕ್ತ ಅದರಲ್ಲಿ ಯಾವುದಾದ್ರೂ ಗಾಳಿ ಕೂಡ ಹೋಗಬಾರ್ದು. ಗಾಳಿ ಹೋದರೂ ಕೂಡ ಬ್ರೈನ್ ಸ್ಟ್ರೋಕ್ ಆಗಿಬಿಡುತ್ತೆ. ಅಥವಾ ರಕ್ತ ಹೆಪ್ಪುಗಟ್ಟಿದರೆ ಅಲ್ಲಿಗೆ ನಂತರ ಸರ್ಜರಿ ಆದಮೇಲೆ ಈ ಹಾರ್ಟ್ ಲಂಗ್ ಮಿಷಿನ್ನಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರತಕ್ಕಂಥ ರಕ್ತವನ್ನು ತಿರ್ಗಾ ರೋಗಿಯ ಶರೀರಕ್ಕೆ ವಾಪಸ್ ಬಿಡ್ತಾರೆ. ಸೊ ಆ ವಾಪಸ್ ಬಿಟ್ಟಂಥ ಸಮಯದಲ್ಲಿ ಹೃದಯ ಪುನಃ ಬಡಿತವನ್ನು ಪ್ರಾರಂಭ ಮಾಡಬೇಕು. ಅದೇನಾದರೂ ಹೃದಯ ಬಡಿತ ಬರದೇ ಇದ್ದರೆ ಅಲ್ಲಿಗೆ ರೋಗಿ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಈ ಪರ್ಫ್ಯೂಷನ್ ಟೆಕ್ನಾಲಜಿ ಕೋರ್ಸುಗೆ ಬಹಳ ಮಹತ್ವ ಇದೆ. ಎಲ್ಲೆಲ್ಲಿ ಓಪನ್ ಹಾರ್ಟ್ ಸರ್ಜರಿಯನ್ನು ಮಾಡತಕ್ಕಂಥ ಕೇಂದ್ರಗಳಿದೆ ಅಲ್ಲಿ ಇವರ ಅವಶ್ಯಕತೆ. ಅಂದರೆ ಒಂದು ತಂಡವಾಗಿ ಕೆಲಸ ಮಾಡ್ತಾರೆ. ಒಂದು ಹಾರ್ಟ್ ಸರ್ಜನ್ನು, ಇನ್ನೊಬ್ಬರು ಅನಸ್ಥೆಟಿಸ್ಟು, ಇನ್ನೊಬ್ಬರು ಪರ್ಫ್ಯೂಷನಿಸ್ಟು. ಇವರು ಮೂರು ತಜ್ಞರು ಸೇರಿ ಇದು ಮಾಡ್ತಕ್ಕಂಥದ್ದು. ಇದಕ್ಕೆ ಪರ್ಫ್ಯೂಷನ್ ಟೆಕ್ನಾಲಜಿ, ಪರ್ಫ್ಯೂಷನ್ ಅಂದರೆ ಅರಿಯುವಂಥದ್ದು ಅಂತ. ಸೊ ಇದೇ ಅರ್ಥ ಕನ್ನಡದಲ್ಲಿ ಸರಳೀಕರಣ ಮಾಡಿ ಹೇಳಬೇಕಾದ್ರೆ. ಇವತ್ತು ಇದು 4 ವರ್ಷದ ಕೋರ್ಸ್ ಇದೆ. PUC ಆದಮೇಲೆ ಓದಂಥ ಕೋರ್ಸು. ಅಂದರೆ ನಮ್ಮ ವಿಶ್ವವಿದ್ಯಾಲಯಗಳಿಗೆ ನಾನು ಹೇಳೋದೇನು ಅಂದರೆ, ಎಲ್ಲೆಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾರೆ, ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಅಂಥ ಆಸ್ಪತ್ರೆಗಳಿಗೆ, ಅಂಥ ಸಂಸ್ಥೆಗಳಿಗೆ ಮಾತ್ರ ಈ ಕೋರ್ಸನ್ನು ಕೊಡಬೇಕೇ ಹೊರತು ಇದು ಮಾಡದೇ ಇರೋ ಕಾಲೇಜುಗಳಿಗೆ ಕೊಡಬಾರ್ದು, ಮಾಡದೇ ಇರೋ ಆಸ್ಪತ್ರೆಗಳಿಗೆ ಕೊಡಬಾರ್ದು. ಯಾಕೆಂದರೆ ಅವರಿಗೆ ಡಿಗ್ರಿ ಸಿಗ್ಬೋದು, ಬಟ್ ಅವ್ರಿಗೆ ಅನುಭವ ಇರೋದಿಲ್ಲ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ. ಯಾಕೆಂದರೆ ಇದು ಬಹಳ ಮುಖ್ಯವಾದದ್ದು. ಅದರಿಂದ ಈಗಲೂ ಕೂಡ ಕೆಲವು ಆಸ್ಪತ್ರೆಗಳಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಲ್ಲ, ಆದರೂ ಈ ಕೋರ್ಸ್ ರನ್ ಮಾಡ್ತಿದ್ದಾರೆ. ಇದು ವೈಜ್ಞಾನಿಕವಾಗಿ ತಪ್ಪು. ಅಲ್ಲ, ಈಗ ಆಲ್ರೆಡಿ ಮಾನ್ಯತೆ ಇದೆ ಇವರಿಗೆ. ಅದರಲ್ಲಿ ಒಂದು ಪ್ರತ್ಯೇಕ ಮಾನ್ಯತೆ ಬಗ್ಗೆ ಕೇಳಿದ್ದಾರೆ. ಈ ವಿಚಾರವನ್ನು ನಾವು ರಾಷ್ಟ್ರಮಟ್ಟದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಕೌನ್ಸಿಲ್ ಇದೆ, ಅದರ ಗಮನಕ್ಕೆ ತರ್ತೀನಿ ನಾನು. ಓಕೆ, ಮೆಡಿಕಲ್ ಡಿವೈಸಸ್ ಸ್ಪೆಸಿಫಿಕಲಿ ಮೇಡ್ ಇನ್ ಇಂಡಿಯಾ ಮೆಡಿಕಲ್ ಡಿವೈಸ್ ಇಂಪಾರ್ಟೆನ್ಸ್ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಹೌದು. ಇವತ್ತು ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಆ್ಯಂಡ್ ಸ್ಟ್ಯಾಂಡಪ್ ಇಂಡಿಯಾ ಅನ್ನೋ ಪ್ರೋಗ್ರಾಮಲ್ಲಿ ಇವತ್ತು ಭಾರತ ದೇಶದಲ್ಲಿ 2014ರಲ್ಲಿ ಎಷ್ಟು
500 ಸ್ಟಾರ್ಟಪ್ಸ್ ಇತ್ತು. ಇವತ್ತು 2.5 ಲಕ್ಷ ಸ್ಟಾರ್ಟಪ್ಸ್ ಇದೆ. ಇವತ್ತು ಭಾರತ ದೇಶದಲ್ಲಿ ಒಂದು ಔಷಧಿಗಳ ಉತ್ಪಾದನೆ ಆಗ್ಬೋದು ಅಥವಾ ಮೆಡಿಕಲ್ ಡಿವೈಸಸ್ ಉತ್ಪಾದನೆ ಆಗ್ಬೋದು ಈಗ ಜಾಸ್ತಿ ಇದೆ ಕಳೆದ 5 ವರ್ಷದಲ್ಲಿ. ಯಾಕೆಂದರೆ ಪ್ರಪಂಚದ ಪ್ರತಿ 4ನೇ ಜೆನೆರಿಕ್ ಟ್ಯಾಬ್ಲೆಟು ಭಾರತದಲ್ಲಿ ಉತ್ಪಾದನೆ ಆಗುತ್ತೆ ಒಂದು. ನಂತರ ಅಫ್ಕೋರ್ಸ್ ಮೊಬೈಲ್ ಫೋನು ಕೂಡ ಜಾಸ್ತಿ ಉತ್ಪಾದನೆ ಆಗುತ್ತೆ. ನಂತರ ಇವತ್ತು ಭಾರತದಲ್ಲೇ ಕೃತಕವಾದಂಥ ವ್ಯಾಲ್ವನ್ನು ಉತ್ಪಾದನೆ ಮಾಡ್ತಾಯಿದ್ದಾರೆ. ಅಂದರೆ ಜೋಡಿಸ್ಬೇಕಲ್ಲ ಕವಾಟ, ಹಾರ್ಟ್ ವ್ಯಾಲ್ವ್ಸ್ ಅಂತ, ಅದನ್ನು ಉತ್ಪಾದನೆ ಮಾಡ್ತಾಯಿದ್ದಾರೆ. ಇವತ್ತು CT ಸ್ಕ್ಯಾನು ಇಲ್ಲೇ ಉತ್ಪಾದನೆ ಆಗ್ತಾಯಿದೆ, MRI ಆಗ್ತಾಯಿದೆ, ಅಲ್ಟ್ರಾಸೌಂಡ್ ಆಗ್ತಾಯಿದೆ, ವೆಂಟಿಲೇಟರ್ಸ್ ಆಗ್ತಾಯಿದೆ. ಸೊ ಹೀಗಾಗಿ ಇದರಿಂದ ಏನಾಗುತ್ತೆ, ಚಿಕಿತ್ಸಾ ವೆಚ್ಚವನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿ ಇದು ಕೆಲವೆಲ್ಲ ನಾವು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾದ್ರೆ ಇದೆಲ್ಲ ಕೆಲವು ಕನ್ಸ್ಯೂಮಬಲ್ಸ್ ಅಂತ ಉತ್ಪಾದನೆ ಅದೆಲ್ಲ ಉತ್ಪಾದನೆ ಆಗ್ತಾಯಿದೆ. ಇವತ್ತು ಇಂಡಿಯಾ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಬೇರೆ ಸುಮಾರು 120 ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಬಟ್ ರೋಗಿಗಳ ವೆಚ್ಚ ಕಡಿಮೆ ಆಗಬೇಕು. ನೀವು ಎಷ್ಟೇ ತಂತ್ರಜ್ಞಾನ ಇರಲಿ, ಎಷ್ಟೇ ವಿಜ್ಞಾನ ಬೆಳೆದಿರಲಿ, ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಸಿಗಬೇಕು. ಇದು ಬಹಳ ಮುಖ್ಯವಾದದ್ದು. ಅಂದರೆ ಈಗ ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳ ಚಾರ್ಜಸ್ಗೆ ಮಾಡಲಿಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ಒಂದು ವಿನ್ ಸಿಚುವೇಶನ್ ಅಂತ ಹೇಳ್ತೀವಲ್ಲ, ಆ ಮಟ್ಟಕ್ಕೆ ಮಾಡಬೇಕು. ಅಂದರೆ ಒಂದು 2 ಪಟ್ಟು ಚಾರ್ಜಸ್ ಮಾಡ್ಬೋದು, ಬಟ್ 5 ಪಟ್ಟು 4 ಪಟ್ಟು ಮಾಡಬಾರ್ದು. ಸೊ ಅಂದರೆ ಈ ತಂತ್ರಜ್ಞಾನ, ಈ ಹೊಸ ವಿಧಾನಗಳು, ಈ ಹೊಸ ಆವಿಷ್ಕಾರಗಳು ಸಾಮಾನ್ಯ ಜನರಿಗೆ ತಲುಪುವಂಥ ವ್ಯವಸ್ಥೆ ಆಗಬೇಕು. ಪ್ರತಿ ತಂತ್ರಗೆ ತುಂಬ ಜನ ನಿರುದ್ಯೋಗಿ ಆಗ್ತಾರೆ ಅಂತ ಈ ತಂತ್ರಜ್ಞಾನ ಏನು ಟೆಕ್ನಾಲಜಿನ ಮೆಡಿಕಲ್ ಇದರಲ್ಲಿ ಆಗ್ತಾ ಇರುವಂಥ ಕ್ರಾಂತಿಯಿಂದ ಈ ಥರ ಅಲ್ಲಲ್ಲ ಇವಾಗ ಯಾವ ರೀತಿ ಅಂತ ಅಲ್ಲಲ್ಲ ಇವತ್ತು ಏನಾಗಿದೆ, ವೈದ್ಯರುಗಳು ಪ್ರತಿ ವರ್ಷ 1,30,000 ಜನ ವೈದ್ಯರು ಹೊರಬರ್ತಾ ಇದ್ದಾರೆ ಮೆಡಿಕಲ್ ಕಾಲೇಜಿಂದ. ಸೊ ಇವಾಗ ಇದೇ ರೀತಿ ಮುಂದುವರಿಯುತ್ತೆ. 2030ಕ್ಕೆ ಸ್ವಲ್ಪ ನಿರುದ್ಯೋಗ ವೈದ್ಯರಲ್ಲೂ ಕೂಡ ನಾವು ನೋಡ್ತೇವೆ. ಅಂದರೆ ಟೆಕ್ನಾಲಜಿ ಯಾವ ರೀತಿ ಅಂದರೆ ಇದಕ್ಕೆ ಆಕ್ರಮಿಸ್ಕೊಳುತ್ತೆ ಅಂತ ಹೇಳ್ತಾರೆ? ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕೃತಿಕ ಬುದ್ಧಿಮತ್ತೆ ಏನಿದೆ ಅಂದರೆ ಅದನ್ನು ಕೂಡ ಅಳವಡಿಸ್ಕೋಬೇಕಾಗುತ್ತೆ ಕೆಲವುದಕ್ಕೆಲ್ಲ. ಅದರಲ್ಲೂ ಕೂಡ ಎಲ್ಲೆಲ್ಲಿ ತಜ್ಞರ ಕೊರತೆ ಇದೆ, ಕೆಲವು ಆಸ್ಪತ್ರೆಗಳಲ್ಲಿ ತಜ್ಞರ ಕೊರತೆ ಇರುತ್ತೆ, ಅಂಥ ಕಡೆ ಅದನ್ನು ಬಳಸ್ಕೋಬೋದು. ಬಟ್ ಒಂದು ಬ್ಯಾಲೆನ್ಸಿಂಗ್ ಆಗಬೇಕು. ಕೇವಲ ಎಲ್ಲನೂ ಕೃತಕ ಬುದ್ಧಿಮತ್ತೆಗೆ ಬಿಡೋಕ್ಕಾಗೋದಿಲ್ಲ. ಸೊ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಅಂದರೆ ಒಂದು ಸಮತೋಲನ ಕಾಪಾಡ್ಕೋಬೇಕಾಗುತ್ತೆ. ನಮ್ಮ ಬುದ್ಧಿ ಜೊತೆಗೆ ಕೃತಕ ಬುದ್ಧಿಮತ್ತೆನ ಬ್ಯಾಲೆನ್ಸ್ ಮಾಡೋಕ್ಕೋಗುತ್ತೆ. ಯಾಕೆಂದರೆ ಇವಾಗ ಏನಾಗುತ್ತೆ, ಒಂದು ಮಿಷಿನ್ ಮೇಲೆ ಹೋಗಿ ನಿಂತರೆ ಸುಮಾರು ಕಾಯಿಲೆಗಳು ಅದೇ ಹೇಳುತ್ತೆ, ನಿಮಗೆ ಅದಿದೆ ಇದಿದೆ. ಅದು ಎಷ್ಟೋ ಸರಿ ಅದನ್ನು ನಾವು ಫೈನಲ್ ತೀರ್ಮಾನ ನಾವು ಮನುಷ್ಯರೇ ವೈದ್ಯರುಗಳೇ ಮಾಡಬೇಕಾಗುತ್ತೆ. ಅಂದರೆ ಏನೇ ಕೃತಿಕ ಬುದ್ಧಿಮತ್ತೆ ಇದ್ದರೂ ಕೂಡ ಸ್ಪರ್ಶ ಇರೋದಿಲ್ಲ, ಫಿಸಿಕಲ್ ಟಚ್ ನಮ್ಮಿಂದಲೇ ಬರಬೇಕು. ಥ್ಯಾಂಕ್ಸ್ ಸರ್. How the percentage courses will be restricted to the particular institute? That I have told. And another thing, sir, do you think that percentages are merely a technologist or something more than that? ಅಲ್ಲ, ದಟ್ಸ್ ಓಕೆ. ದೇ ಆರ್ ಟೆಕ್ನಾಲಜಿಸ್ಟ್ ಸ್ಪೆಷಲೈಸ್ಡ್ ಇನ್ ಹಾರ್ಟ್ ಲಂಗ್ ಮಿಷಿನ್. More clinically or more physiological way? ಅಲ್ಲ, ದಟ್ ಮೀನ್ಸ್ ಇನ್ ಅ ವೇ, ಸಿ ದಟ್ಸ್ ವಾಟ್ ಇಟ್ ಐ ಮೀನ್ ಅಮಂಗ್ ಕಂಪೇರ್ಡ್ ಟು ಆಲ್ ಅದರ್ ಅಲೈಡ್ ಟೆಕ್ನಾಲಜಿಕಲ್ ಕೋರ್ಸಸ್, ಪರ್ಫ್ಯೂಷನ್ ಟೆಕ್ನಾಲಜಿಸ್ಟ್ ಪ್ಲೇ ಎ ಲಿಟಲ್ ಬಿಗರ್ ರೋಲ್ ಬಿಕಾಸ್ in a way we can call them as an invasive technologist rather than non-invasive technologist. Echo is a non-invasive technology. Perfusion is a semi-invasive technology. Okay.